ಸಾವಿರಾರು ವರ್ಷಗಳಿಂದ ಯಾರಿಗೂ ಗೊತ್ತಾಗದೆ ಹೊತ್ತೊಯ್ಯುತ್ತಿರುವ ಒಂದು ಶ್ವಾಸ ಈ ಭೂಮಿಯ ಹೃದಯದಲ್ಲಿ ಮೌನವಾಗಿ ತಡೆಯುತ್ತಿದೆ. ಆ ಶ್ವಾಸದ ಹೆಸರೇ ಯೋಗ. ಇತಿಹಾಸ ಬರೆಯುವ ಮೊದಲು, ಪುಸ್ತಕಗಳು ಹುಟ್ಟುವ ಮೊದಲು ಭಾರತದ ನೆಲದಲ್ಲಿ ಒಂದು ಭಾವನೆ ಹುಟ್ಟಿ, ದೇಹ, ಮನಸ್ಸು, ಆತ್ಮ ಮೌನದ ಮಾತುಕತೆಯಲ್ಲಿ ಒಂದಾದ ಕ್ಷಣ. ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ಕಂಡುಬಂದ ಧ್ಯಾಯಮಾನ ವೇಷದ ಒಂದು ಆಕಾರ. ಇದು ವ್ಯಾಯಾಮವೇ ಅಥವಾ ಅನನ್ಯ ಸಾಧನೆಯ ಸಂಕೇತವೇ? ಅರಣ್ಯದ ಆಳಗಳಲ್ಲಿ ಹೆಸರಿಲ್ಲದ ಸಾಧಕರು ಮೌನದೊಳಗಿಂದ ಒಂದು ಶಕ್ತಿಯನ್ನು ಕರೆಯುತ್ತಿದ್ದರು. ಶ್ವಾಸದಲ್ಲಿ ಆರಂಭವಾದ ಪ್ರಯತ್ನ ಶಾಶ್ವತ ಯಾತ್ರೆಯಾಯಿತು. ಋಭಯದ ಪದಗಳಲ್ಲಿ ಬೆಳಗುವ ಕೆಲವು ಅಕ್ಷರಗಳು. ಧ್ಯಾನ, ತಪಸ್ಸು, ಏಕಾಗ್ರತೆ ಇವೆಲ್ಲವೂ ಒಂದೇ ದಾರಿಯನ್ನು ತೋರಿಸುತ್ತವೆ. ಅದು ಯೋಗದ ಮಾರ್ಗ. ಇದು ಅರಮನೆಗಳಲ್ಲಿ ಹುಟ್ಟಿಲ್ಲ, ಅರಣ್ಯದಲ್ಲೇ ಜನಿಸಿತು. ಅಧಿಪತ್ಯಕ್ಕಾಗಿ ಅಲ್ಲ, ಅರಿವಿಗಾಗಿ. ಉಪನಿಷತ್ತುಗಳು ಒಂದೇ ಸತ್ಯ ಹೇಳುತ್ತವೆ: ಮಾನವನು ಹೊರಗೆ ಅಲ್ಲ, ತನ್ನೊಳಗೆ ಪ್ರಯಾಣ ಮಾಡಬೇಕು. ಯೋಗ ಅಂದರೆ ಕೇವಲ ದೇಹದ ಚಲನವೇ ಅಥವಾ ಮನಸ್ಸಿನ ಮೌನವೇ? ಸಾವಿರಾರು ವರ್ಷಗಳ ನಂತರ ಆ ರಹಸ್ಯವನ್ನು ಪದಗಳಲ್ಲಿ ಬಂಧಿಸಿದ ಮಹಾತ್ಮನು ಬಂದನು. ಅವನ ಹೆಸರು ಪತಂಜಲಿ. ಯೋಗ ಅಂದರೆ ಚಲನೆಯಲ್ಲ, ಅಲೆಮಾರಿತನ ನಿಂತ ಕ್ಷಣ. ಇದು ಕೇವಲ ದೇಹದ ಸಾಧನೆಯಲ್ಲ, ಮನಸ್ಸಿನ ಮೇಲೆ ಜಯ. ಒಬ್ಬನ ಅನುಭವ ಮತ್ತೊಬ್ಬನ ಸಾಧನೆಯಾಯಿತು. ಪದಗಳಿಂದಲ್ಲ, ಮೌನದಿಂದ ಹಂಚಿದ ಜ್ಞಾನ. ರಾಜರು ಬದಲಾದರು, ಸಾಮ್ರಾಜ್ಯಗಳು ಕುಸಿದವು, ಆದರೆ ಯೋಗ ಉಳಿಯಿತು. ಏಕೆಂದರೆ ಅದು ಧರ್ಮವಲ್ಲ, ಅದು ಮಾನವನೊಳಗಿನ ಸತ್ಯ. ಅನೇಕ ಶತಮಾನಗಳ ನಂತರ ಭಾರತದ ಗಡಿಗಳನ್ನು ದಾಟಿ ಯೋಗ ವಿಶ್ವದತ್ತ ಪ್ರಯಾಣಿಸಿತು. ಆದರೆ ಜಗತ್ತಿಗೆ ಸಿಕ್ಕಿದ್ದು ಅದರ ರಹಸ್ಯದ ಕೇವಲ ಒಂದು ಕಣ. ಇಂದಿನ ಯುಗದಲ್ಲಿ ಇದು ವ್ಯಾಯಾಮದಂತೆ ಕಾಣಬಹುದು, ಆದರೆ ಅದರ ನಿಜವಾದ ಮೂಲ ಇನ್ನೂ ಮೌನದಲ್ಲೇ ಅಡಗಿದೆ. ಯೋಗ ಭಾರತದಲ್ಲಿ ಜನಿಸಿತು, ಆದರೆ ಅದು ಯಾವ ದೇಶಕ್ಕೂ ಸೇರಿದುದಲ್ಲ. ಅದು ಮಾನವನೊಳಗಿನ ಕತ್ತಲೆಯನ್ನು ಬೆಳಕಿನತ್ತ ಕರೆದೊಯ್ಯಲು ಹುಟ್ಟಿದ ಸಾಧನೆ.